ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಈ ವೀಕೆಂಡ್ ಲಿಟಲ್ ಬಿಟ್ ವೆದರ್ ಬೆಟರ್ ಆಗಿದೆ. ಸೊ 13 ಡಿಗ್ರಿ ತೋರಿಸ್ತಾ ಇದೆ. ಹಾಗಾಗಿ ಈ ಸ್ಯಾಟರ್ಡೇ ನಾವು ಮಾಲ್ಗೆ ಹೋಗಿ ಆಮೇಲೆ ಅಲ್ಲಿ ಲಂಚ್ ಮಾಡಿಕೊಂಡು ಹಾಗೆ ಏನೋ ಸ್ಪೆಷಲ್ಲಾಗಿ ಒಂದು ಗಿಫ್ಟ್ ತೊಗೋಬೇಕಂತ ಇದ್ದೀನಿ. ಸೊ ಬನ್ನಿ ಏನೆಲ್ಲ ಮಾಡ್ತಿದ್ದೀನಿ ಈ ವೀಕೆಂಡ್ ಅಂತ ತೋರಿಸ್ತೀನಿ. ನಮ್ಮ ಮನೆ ಹತ್ರನೇ ನೇಕಾರ್ ರಿವರ್ ಅಂತ ಒಂದು ನದಿ ಹರಿತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಗ್ರೀನರಿಯಾಗಿ ಮನೆ ಹತ್ರನೇ ನೀರು ಹರಿತಿರೋ ಕಾರಣ ಭಾಳಷ್ಟು ಡಕ್ಸ್, ಸ್ವ್ಯಾನ್ ಮತ್ತು ಗೂಸ್ ಎಲ್ಲ ಇಲ್ಲಿ ನೋಡ್ಬೋದು. ನೋಡಿ ಹೇಗಿದೆ ನೀರು, ಹರಿತಿರೋ ನೀರು ಚೆನ್ನಾಗಿ ಕಣ್ಣಿಗೆ ತಂಪಾಗಿ ಕಾಣಿಸ್ತಾ ಇರುತ್ತೆ. ಸೊ ಸನ್ನಿ ಇರೋ ಕಾರಣ, ಸೂರ್ಯ ಮೇಲೇರಿರೋ ಕಾರಣ ನಮಗೆ ಸ್ವಲ್ಪ ಬಿಸಿಲು ಚೆನ್ನಾಗೆ ಬಂದಿದೆ. ಸೊ ಇವತ್ತಿನ ದಿನ ಅಂತೂ ಬ್ರೈಟಾಗಿ ಸನ್ನಿ ಡೇ ಭಾಳನೇ ಚೆನ್ನಾಗಿದೆ. ಸೊ ಹೀಗಾಗಿ ಜನ ಕ್ಯಾನೋಯಿಂಗ್ ಮಾಡೋದಕ್ಕೆ ಕೂಡ ಬರ್ತಾರೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ರಿವರ್ ದಾಟ್ಕೊಂತ ಮನೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೇ ನಮ್ಮ ಸಿಟಿ ಸೆಂಟರ್ ಬರುತ್ತೆ. ಸೊ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಆಗಿ ನಮಗೆ ಮಾಲ್ ಇದೆ. ಹಾಗಾಗಿ ಇಲ್ಲಿ ಬನ್ನಿ ವಾಕ್ ಮಾಡ್ಕೊತಾ ಹೋಗೋಣ. ಹೇಗಿದೆ ಬ್ರೈಟ್ ಸನ್ನಿ ಡೇ ಅಂತ ನೋಡ್ಕೊತಾ ಹೋಗೋಣ. ಹಾಗೆ ಇಲ್ಲಿ ನೋಡ್ಬೋದು ಫ್ಲವರ್ ಶಾಪ್. ಎಷ್ಟು ಕಲರ್ಫುಲ್ಸ್ ಆಗಿ ಫ್ಲವರ್ಸ್ ನೀವು ನೋಡ್ಬೋದು. ಎಷ್ಟು ವೆರೈಟೀಸಲ್ಲಿ ಇರುತ್ತೆ. ರೋಸಸ್, ತುಲಿಪ್ ಫ್ಲವರ್ಸ್ ಮತ್ತು ಸನ್ಫ್ಲವರ್ಸ್ ಕೂಡ ಎಲ್ಲ ಸಿಗುತ್ತೆ. ಎಲ್ಲ ವೆರೈಟೀಸ್ ಆಫ್ ಫ್ಲವರ್ಸ್, ಬೊಕೇಸ್ ಸಿಗುತ್ತೆ ಮನೆಗೆ ಅರೇಂಜ್ ಮಾಡೋದಕ್ಕೆ. ಹಾಗೆ ಮಾಲ್ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಗ್ಯಾಲರಿಯಾ ಮಾಲ್ ಅಂತ ನಮ್ಮ ಸಿಟಿ ಸೆಂಟರಲ್ಲೇ ಮೇಯ್ನಾಗಿ ಹೆಲ್ಬ್ರಾನ್ ಸಿಟಿಯ ಮಾಲ್ ಆಗಿರುತ್ತೆ. ಈ ಆಲ್ ಕೈಂಡ್ಸ್ ಆಫ್ ರೆಸ್ಟೋರೆಂಟ್ಸ್, ಬುಕ್ ಸ್ಟಾಲ್ಸ್ ಮತ್ತು ಬಟ್ಟೆ ಅಂಗಡಿ, ಶಾಪಿಂಗ್ ಕೂಡ ಬರ್ಬೋದು. ಭಾಳನೇ ಚೆನ್ನಾಗಿದೆ, ಚಿಕ್ಕದಾಗಿದೆ, ಬಟ್ ಇಟ್ಸ್ ಬ್ಯೂಟಿಫುಲ್. ಎಲ್ಲ ಎಸೆನ್ಷಿಯಲ್ ಐಟಮ್ಸ್ಗೆ ನನಗೆ ಎಲ್ಲ ಥರ ಶಾಪ್ಸ್ ಇಲ್ಲಿ ಅವೈಲೇಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಕೂಡ ಪ್ಲೇ ಏರಿಯಾ ಇದೆ. ಸಣ್ಣದಾಗಿ ಎಲ್ಲ ಟಾಯ್ಸ್, ಮೆಷಿನ್ಸ್ ಹಾಕಿದ್ದಾರೆ ಮಕ್ಕಳಿಗೆ ಆಡೋದಕ್ಕಂತ. ಫಸ್ಟ್ ಇವರಿಗೆ ಆಟ ಆಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡಬೇಕು ಮಾಲಲ್ಲಿ ಅಂತ ಥಿಂಕ್ ಮಾಡ್ತೀವಿ. ಅವರು ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೂ ಕೂಡ ಸಮಾಧಾನವಾಗಿ ಏನಾದರೂ ಶಾಪಿಂಗ್ ಮಾಡೋದಕ್ಕೆ ಕೂಡ ಬಿಡ್ತಾರೆ. ಹಾಗೆ ಲಂಚ್ ಕೂಡ ಮಾಡ್ಬೋದು. ಸೊ ಏನಿದೆ ಇವತ್ತಿನ ಸ್ಪೆಷಲ್ ಡೇ ಅಂತ ಅಂದ್ಕೊಂಡಿದ್ದೀರಾ? ಬನ್ನಿ ವೇಟ್ ಮಾಡಿ, ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ಏನೇನೆಲ್ಲ ಮಾಡ್ತೀವಿ ಎಕ್ಸೈಟ್ಮೆಂಟ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ಮಾಲ್ ಬಂದ್ಬಿಟ್ಟು ಸಿಟಿ ಸೆಂಟರಲ್ಲೇ ಹೆಲ್ಬ್ರಾನ್ ಸಿಟಿಯಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಈ ಮಾಲಲ್ಲಿ 3 ಫ್ಲೋರ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಆಲ್ ಕೈಂಡ್ಸ್ ಆಫ್ ಶಾಪ್ಸ್, ಬೂಟಿಕ್ಸ್, ಸ್ನ್ಯಾಕ್ ಬಾರ್ ಮತ್ತು ಶಾಪಿಂಗ್ ಹೋಗೋದಕ್ಕೆ ಭಾಳನೇ ಚೆನ್ನಾಗಿದೆ. ಪಾಸಿಟಿವ್ ವೈಬ್ಸ್ ಇರೋ ಕಾರಣ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡೋದು ಮತ್ತು ವಿಂಟರಲ್ಲಿ ಚಾಟ್ಸ್ ತಿನ್ನೋಕ್ಕೆ, ಲಂಚ್ ಮಾಡೋದಕ್ಕೆ ಎಲ್ಲದಕ್ಕೂ ಸ್ಪೇಸ್ ಭಾಳನೇ ಚೆನ್ನಾಗಿ ಅನಿಸುತ್ತೆ. ಯಾರಾದರೂ ಹೆಲ್ಬ್ರಾನ್ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಹೆಲ್ಬ್ರಾನಿಗೆ ಬಂದರೆ ರಿಯಲಿ ಈ ಮಾಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾರಾದರೂ ನ್ಯೂ ಮೆಂಬರ್ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಅಂತ ಹೇಳ್ತೀನಿ ಹೆಲ್ಬ್ರಾನ್ ಗ್ಯಾಲರಿಯಾ ಮಾಲಲ್ಲಿ. ಸೊ ನಿಮಗೆ ಚಿಕ್ಕದಾಗಿ ಶಾಪ್ಸಿಗೆ ಹೋಗೋಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಭಾಳನೇ ಕನ್ವೀನಿಯೆಂಟ್ ಆಗಿದೆ. ಹಾಗೆ ಅಲ್ಲಿ ಈ ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದ್ವಿ ಮತ್ತೊಂದು ರೌಂಡ್ ಮಕ್ಕಳಿಗೆ ಆಡಿಸೋದಕ್ಕೆ. ಈ ಮಾಲಲ್ಲಿ 2 ಪ್ಲೇ ಏರಿಯಾ ಇದೆ. ಸೊ 2 ಪ್ಲೇ ಏರಿಯಾದಲ್ಲೂ ಕಾರ್ಸ್ ಸೆಕ್ಷನ್, ಈ ಥರ
ಪ್ಲೇ ಏರಿಯಾನ ಹಾಕಿದ್ದಾರೆ. ಸೊ ಮಕ್ಕಳಿಗೆ ಆಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಭಾಳನೇ ಚೆನ್ನಾಗಿದೆ. ಸೊ ಈ ಶಾಪಿಗೆ ಬಂದ್ವಿ ಮಕ್ಕಳಿಗೆ ಏನಾದರೂ ಸಣ್ಣದಾಗಿ ಏನಾದರೂ ಟಾಯ್ಸ್ ಕೊಡ್ಸೋಣ ಅಂತ. ಈ ಶಾಪ್ ನೋಡ್ಬೋದು, ರಿಯಲಿ ಸೋ ಕ್ಯೂಟ್ ಆಗಿದೆ. ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡಿಗೆ ಈ ಶಾಪಿಗೆ ಬಂದರೆ, ಶಾಪಿಂಗ್ ಮಾಡೋದಕ್ಕೆ. ಸಣ್ಣದಾಗಿ ಪುಟ್ಟದಾಗಿ ಕ್ಯೂಟಾಗಿ ನಮಗೆ ಎಲ್ಲ ಐಟಮ್ಸ್ ಸಿಗುತ್ತೆ. ಮಕ್ಕಳಿಗೆ ಕೂಡ ಆಟ ಆಡೋದಕ್ಕೆ ಸಣ್ಣದಾಗಿ ಟಾಯ್ಸ್ ಎಲ್ಲ ಇರುತ್ತೆ. ಸೊ ನೋಡ್ಬೋದು ನಾವೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನಾವು ನೋಡಿದ್ವಿ ಸಣ್ಣ ಕಾರ್ಸ್ ಮತ್ತು ವುಡನ್ ಟಾಯ್ಸ್ ಕೂಡ ಇಲ್ಲಿ ಅವೈಲೇಬಲ್ ಆಗಿತ್ತು. ಇವರಿಗೆ ಏನು ತೊಗೋಬೇಕು ಅಂತಲೇ ಗೊತ್ತಾಗ್ತಿದ್ದಿಲ್ಲ. ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಕಾರ್ಸ್ ಇದೆ, ಬಟ್ ಅವ್ರಿಗೂ ಏನು ಸೆಲೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿದ್ದಿಲ್ಲ. ನಾವು ನೋಡಿದ್ವಿ ಮತ್ತು ಸಣ್ಣದಾಗಿ ಒಂದು ಮೌತ್ ಆರ್ಗನ್ ಸಿಕ್ತು, ಅದನ್ನೇ ಕೊಡಿಸಿದ್ವಿ. ಇಟ್ ವಾಸ್ ವೆರಿ ಕ್ಯೂಟ್. ಹಾಗೆ ಇಲ್ಲಿ ನೋಡ್ಬೋದು ಸ್ಕೂಲ್ ಬಸ್, ಈ ಮಿನಿ ಕಾರ್ಸ್, ಸೋ ಕ್ಯೂಟ್ ಅಲ್ಲ? ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಶಾಪ್ ನೋಡಿ? ರಿಯಲಿ ಈ ಶಾಪ್ನ ವಿಸಿಟ್ ಮಾಡಿ ಹೆಲ್ಬ್ರೋನ್ ಗ್ಯಾಲರಿಯಾ ಮಾಲ್ಗೆ ಬಂದರೆ ಅಂತ ಹೇಳ್ತೀನಿ. ಈ ಶಾಪಲ್ಲಿ ಡೈಲಿ ಯೂಸ್ಗೆ ಏನೇನು ಬೇಕಾಗುತ್ತೆ, ಲೈಕ್ ಬುಕ್ಸ್, ಡೈರೀಸ್, ಗ್ಲಾಸಸ್, ಪ್ಲೇಟ್ಸ್, ಸಣ್ಣದಾಗಿ ಕಪ್ಸ್. ಇದು ನೋಡ್ಬೋದು ಶೂ ಫಾರ್ಮಲ್ಲಿ ಗ್ಲಾಸ್ ಇದೆ. ಸೋ ಕ್ಯೂಟ್ ಅಲ್ಲ? ಎಷ್ಟು ಚೆನ್ನಾಗಿದೆ ಐಟಮ್ಸ್. ಭಾಳನೇ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸಲ್ಲಿ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಫೈನಲ್ ಆಗಿ ಮಕ್ಕಳಿಗೆ ಒಂದು ಸಣ್ಣ ಟಾಯ್ ಮತ್ತು ಲಾಲಿಪಾಪ್ ಕೊಡಿಸ್ಕೊಂಡ್ಬಿಟ್ಟು ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ಹೊರಟ್ವಿ ಮತ್ತೆ ಮಾಲಲ್ಲಿ ಏನು ಮಾಡ್ಬೋದು ಅಂತ ನೋಡೋದಕ್ಕೆ. ಸೊ ಬಿಲ್ಲಿಂಗಲ್ಲಿ ಮಕ್ಕಳೇ ಪೇ ಮಾಡೋದಕ್ಕೆ ನಿಂತ್ಕೊಂಡಿದ್ರು. ಇಟ್ ವಾಸ್ ಸೋ ಕ್ಯೂಟ್. ಅವರು ಮಾಡೋ ನಾಟಿನೆಸ್ ನೋಡೋದಕ್ಕೇನೆ. ಹಾಗೆ ನಾವು ಬಂದ್ವಿ ಏಷ್ಯನ್ ಫುಡ್ನ ಟ್ರೈ ಮಾಡೋದಕ್ಕೆ. ಇದು ಬಂದ್ಬಿಟ್ಟು ಫಾಸ್ಟ್ ಫುಡ್ ಆಗಿರುತ್ತೆ, ಈಸಿಲಿ ಆಕ್ಸೆಸಿಬಲ್ ಆಗಿರುತ್ತೆ ಲಂಚ್ ಟೈಮಿಗೆ ತೊಗೊಳೋದಕ್ಕೆ. ಇಲ್ಲಿ ಬಂದ್ಬಿಟ್ಟು ನೂಡಲ್ಸ್ ಮತ್ತು ರೈಸ್, ಥಾಯ್ ಕರಿ, ಫ್ರೂಲಿಂಗ್ಸ್, ಚಿಕನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಯಾರಾದರೂ ಈ ಮಾಲಲ್ಲಿ ಬಂದು ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ರಿಲ್ಯಾಕ್ಸ್ ಮಾಡೋದಕ್ಕೆ, ಆಮೇಲೆ ರಿಯಲಿ ನಿಮ್ಮ ಟಯರ್ಡ್ ಆಗಿದ್ದರೆ ಊಟ ಮಾಡೋದಕ್ಕೆ ಕೂಡ ಕನ್ವೀನಿಯೆಂಟ್ ಆಗಿದೆ ಈ ಫಾಸ್ಟ್ ಫುಡ್. ಹಾಗೆ ನಾನು ತೊಗೊಂಡಿದ್ದೆ ಫ್ರೈಡ್ ಚಿಕನ್ ವಿತ್ ನೂಡಲ್ಸ್. ಇಟ್ ವಾಸ್ ಟೇಸ್ಟ್ಸ್ ರಿಯಲಿ ಸೋ ಯಮ್. ಬಿಸಿ ಬಿಸಿಯಾಗಿ ನೂಡಲ್ಸ್ ಇತ್ತು. ರಿಯಲಿ ನಾವು ಟೇಸ್ಟ್ ಮಾಡಿದ್ವಿ, ಹೊಟ್ಟೆ ಹಸ್ದಿತ್ತು. ಆಲ್ಮೋಸ್ಟ್ ಶಾಪಿಂಗ್ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟಯರ್ಡ್ ಆಗಿದ್ವಿ. ಸೊ ನಾವು ಬಂದ್ವಿ ನೂಡಲ್ಸ್ ತಿನ್ನೋದಕ್ಕೆ. ಹಾಗೆ ನನ್ನ ಹಸ್ಬೆಂಡ್ ತೊಗೊಂಡಿದ್ರು ಉಂಡೋ ನೂಡಲ್ಸ್ ವಿತ್ ಟೋಫು. ಇಟ್ ವಾಸ್ ಆಲ್ಸೋ ಟೇಸ್ಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ನೈಸ್. ಸೊ ಯಮ್ ಆಗಿತ್ತು. ರಿಯಲಿ ನಾವು ಎಂಜಾಯ್ ಮಾಡಿದ್ವಿ ನಮ್ಮ ಲಂಚ್ನ. ಹಾಗೆ ನಮ್ಮ ಲಂಚ್ನ ಮುಗಿಸ್ಕೊಂಡು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಒಂದು ಸರ್ಪ್ರೈಸ್ ಆಗಿ ತೊಗೊಳೋದಕ್ಕೆ ಹೋಗ್ತಿದ್ದೆ. ಏನದು ಸರ್ಪ್ರೈಸ್ ಅಂತ ಅಂದರೆ, ಹಾಗೆ ನಾವು ಬಂದ್ವಿ ನನ್ನ ಆ್ಯನಿವರ್ಸರಿ ಗಿಫ್ಟ್ ತೊಗೊಳೋದಕ್ಕೆ ಓರೋ ವಿವೋ ಫೈನ್ ಜ್ಯುವೆಲ್ಲರಿ ಶಾಪಿಗೆ.
ಸೊ ಇಲ್ಲಿ ಬಂದುಬಿಟ್ಟು ಫೈನ್ ಜ್ಯುವೆಲ್ರೀಸ್ ಸಿಗುತ್ತೆ, ಲೈಕ್ ಸಿಲ್ವರ್ ಅಲ್ಲಿ ಮತ್ತು ಸ್ಟೋನ್ಸಲ್ಲಿ. ಸ್ಟೋನ್ಸ್ ಕೂಡ ಪ್ರೀಷಿಯಸ್ ಆಗಿರುತ್ತೆ ಸ್ಟೋನ್ಸ್. ಸೊ ನನ್ಗೆ ಬಂದುಬಿಟ್ಟು ಫಸ್ಟಿಗೆ ನನ್ನ ಹಸ್ಬೆಂಡ್ ಇದನ್ನು ಲೈಕ್ ಮಾಡಿದರು, ಬಟ್ ಇದು ಸಿಂಗಲ್ ಹರಳಿರೋ ಕಾರಣ ನಾನು ಮತ್ತೆ ಅಷ್ಟೇನು ಇಷ್ಟಪಡಲಿಲ್ಲ. ಹಾಗೆ ನಾನು ತೊಗೊಂಡೆ ಒಂದು ಡಬಲ್ ಚೈನಲ್ಲಿ, ಸಿಲ್ವರ್ ಚೈನಲ್ಲಿ ಲಾಂಗ್ ಪೆಂಡೆಂಟಲ್ಲಿ ಒಂದು ಚೈನ್ ತೊಗೊಂಡಿದ್ದೀನಿ. ಸೊ ಅದು ಬಂದುಬಿಟ್ಟು ಹೀಗಿತ್ತು. ಸೊ ಅಂಗಡಿಯವರೇ ಫಸ್ಟ್ ನನಗೆ ವೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ರು. ನನಗೆ ಈ ಥರ ಸ್ಮಾಲ್ ಚೈನ್ಸ್, ಭಾಳನೇ ಥಿನ್ ಚೈನ್ಸ್ನ ಹಾಕ್ಕೊಳೋದಕ್ಕೆ ಇಷ್ಟ ಆಗುತ್ತೆ. ಬಿಕಾಸ್ ಇಲ್ಲಿ ಬಂದುಬಿಟ್ಟು ನಾವೇ ಯಾವ ಥರನೂ ಭಾಳ ಹೆವಿ ಜ್ಯುವೆಲ್ರಿನ ಹಾಕ್ಕೊಳೋದಕ್ಕಾಗಲ್ಲ. ಎನಿವೇಸ್ ನಾವು ಎವ್ರಿ ಡೇ ಮಾಡ್ರನ್ ಡ್ರೆಸ್ ಯೂಸ್ ಮಾಡೋದಕ್ಕೆ ನಮಗೆ ಸ್ಮಾಲ್ ಥಿನ್ ಚೈನ್ನೇ ಬೇಕಾಗುತ್ತೆ. ಸೊ ನಾನು ಬಂದುಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದೆ. ಇಟ್ ವಾಸ್ ಸೋ ಪ್ರಿಟಿ ಮತ್ತು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ರಿಯಲಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಚೈನ್ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಫೈನಲ್ ಆಗಿ ನಾವು ಪೇ ಮಾಡಿದ್ವಿ €71.40. ಸೊ ಅದು ಬಂದುಬಿಟ್ಟು ಡಿಸ್ಕೌಂಟಲ್ಲಿತ್ತು, 40% ಡಿಸ್ಕೌಂಟ್ ಆಗಿತ್ತು. ನಮಗೆ €130ಗೆ ಇತ್ತು ಫಸ್ಟ್ ಪ್ರೈಸ್. ಡಿಸ್ಕೌಂಟ್ ಆಗಿಬಿಟ್ಟು €71 ಆಯಿತು. ಸೊ ಫೈನಲಿ ನಾವು ಬಂದ್ವಿ ಹೊರಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ನಮ್ಮ ಡೇ ವಾಸ್ ಸೋ ಬ್ರೈಟ್ ಆ್ಯಂಡ್ ಶೈನಿಂಗ್ ಆಗಿತ್ತು. ಹಾಗೆ ಸಿಟಿ ಸೆಂಟರಲ್ಲಿ ವಾಕ್ ಮಾಡ್ಕೊಳ್ತಾ ಮನೆಗೆ ಹೋಗ್ತೀವಿ. ಸೊ ನಮ್ಮ ಮನೆ ಡಿಸ್ಟೆನ್ಸ್ 10 ಮಿನಿಟ್ಸಲ್ಲಿತ್ತು. ಹಾಗೆ ಮತ್ತೆ ಪ್ಲೇ ಏರಿಯಾದಲ್ಲಿ ಮಕ್ಕಳಿಗೆಲ್ಲ ಆಡಿಸ್ಕೊಳ್ತಾ ಮನೆ ಕಡೆ ಹೊರಟ್ವಿ. ಹಾಯ್, ಸೊ ಎಲ್ಲರಿಗೂ ಇವತ್ತು ನಮ್ಮ ಡೇ ಔಟಿಂಗ್ ನೋಡಿದ್ವಿ. ವೀಕೆಂಡ್ ಹೇಗಿತ್ತು ಅಂತ ನಿಮಗೆಲ್ಲ ನೋಡಿದ್ರಿ. ಮತ್ತು ನಮ್ಮ ಶಾಪಿಂಗ್ ಕೂಡ ಏನಿತ್ತು, ಏನು ಸರ್ಪ್ರೈಸ್ ಗಿಫ್ಟ್ ಆಗಿತ್ತು ಅಂತ ನೀವು ನೋಡಿದ್ರಿ. ಸೊ ವೀಕೆಂಡ್ ವೈಬ್ಸ್ ಹೇಗಿತ್ತು ಅಂತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಏನು ಮಾಡ್ತೀನಿ ಅಂತ ತಿಳಿಸ್ಕೊಡಿ. ಬಾಯ್.